ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಭಾಗ 2. ವೆಂಕಟನಾಥರ ಬಾಲ್ಯ ಮತ್ತು ಅದ್ಭುತ ಪ್ರತಿಭೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಹಿಂದಿನ ಭಾಗದಲ್ಲಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆಯವರ ದಾಂಪತ್ಯ ಜೀವನ ಹಾಗೂ ಶ್ರೀ ವೆಂಕಟನಾಥರ ದಿವ್ಯ ಜನನದ ಕುರಿತು ತಿಳಿದುಕೊಂಡೆವು. ಇದೀಗ ವೆಂಕಟನಾಥರ ಬಾಲ್ಯದತ್ತ ಸಾಗೋಣ. ಚಿಕ್ಕ ವಯಸ್ಸಿನಿಂದಲೇ ವೆಂಕಟನಾಥರು ಸಾಮಾನ್ಯ ಮಕ್ಕಳಂತಿರಲಿಲ್ಲ. ಅವರ ಮುಖದಲ್ಲಿ ದಿವ್ಯ ತೇಜಸ್ಸು ಹೊಳೆಯುತ್ತಿತ್ತು. ಅವರ ನಡೆ, ನುಡಿ, ಮಾತು ಮತ್ತು ಬುದ್ಧಿವಂತಿಕೆಯನ್ನು ಕಂಡು ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ತಾಯಿ ಗೋಪಿಕಾಂಬೆಯವರು ಬಾಲ್ಯದಿಂದಲೇ ಅವರಿಗೆ ಶ್ರೀಹರಿಯ ನಾಮಸ್ಮರಣೆ, ಭಕ್ತಿ ಮತ್ತು ಸನ್ನಡತೆಯನ್ನು ಕಲಿಸುತ್ತಿದ್ದರು. ತಂದೆ ತಿಮ್ಮಣ್ಣ ಭಟ್ಟರು ವೇದ ಮಂತ್ರಗಳು, ಸಂಸ್ಕೃತ ಭಾಷೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಬೋಧಿಸುತ್ತಿದ್ದರು. ವೆಂಕಟನಾಥರು ಒಮ್ಮೆ ಕೇಳಿದ ಪಾಠವನ್ನು ಎಂದಿಗೂ ಮರೆಯುತ್ತಿರಲಿಲ್ಲ. ಅವರ ಅಸಾಧಾರಣ ಜ್ಞಾಪಕಶಕ್ತಿ ಗುರುಗಳನ್ನೇ ಬೆರಗುಗೊಳಿಸುತ್ತಿತ್ತು. ವೇದ ಮಂತ್ರಗಳನ್ನು ಸ್ಪಷ್ಟವಾಗಿ ಪಠಿಸುತ್ತಿದ್ದ ಆ ಬಾಲಕನನ್ನು ಕಂಡು ಈ ಮಗು ಮುಂದೆ ಮಹಾನ್ ಪಂಡಿತನಾಗುತ್ತಾನೆ ಎಂದು ಹಿರಿಯರು ಆಶೀರ್ವದಿಸುತ್ತಿದ್ದರು. ಆದರೆ ವಿಧಿಯಾಟ ಬೇರೆ ಇತ್ತು. ವೆಂಕಟನಾಥರು ಇನ್ನೂ ಬಾಲಕರಾಗಿದ್ದಾಗಲೇ ತಂದೆ ತಿಮ್ಮಣ್ಣ ಭಟ್ಟರು ಲೋಕ ತ್ಯಜಿಸಿದರು. ಈ ಘಟನೆ ಕುಟುಂಬಕ್ಕೆ ದೊಡ್ಡ ಆಘಾತವಾಯಿತು. ಆದರೂ ಗೋಪಿಕಾಂಬೆಯವರು ಧೈರ್ಯ ಕಳೆದುಕೊಳ್ಳಲಿಲ್ಲ. ತಮ್ಮ ಮಗನ ವಿದ್ಯಾಭ್ಯಾಸ ಮತ್ತು ಸಂಸ್ಕಾರಕ್ಕೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡರು. ನಂತರ ವೆಂಕಟನಾಥರು ತಮ್ಮ ಅಣ್ಣ ಗುರುರಾಜನ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಬಾಲ್ಯದಲ್ಲೇ ಅವರ ಭಕ್ತಿ, ವಿನಯ ಮತ್ತು ಅಪಾರ ಜ್ಞಾನವು ಮುಂದಿನ ದಿನಗಳಲ್ಲಿ ಅವರು ಜಗತ್ತಿಗೆ ದಾರಿದೀಪವಾಗುವ ಮಹಾನ್ ಯತಿಯಾಗಲಿದ್ದಾರೆ ಎಂಬ ಸೂಚನೆಯನ್ನು ನೀಡುತ್ತಿತ್ತು. ಮುಂದಿನ ಭಾಗದಲ್ಲಿ ವೆಂಕಟನಾಥರು ಹೇಗೆ ಉನ್ನತ ವಿದ್ಯಾಭ್ಯಾಸ ಮಾಡಿ ಮಹಾನ್ ಪಂಡಿತರಾದರು ಎಂಬ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ರಾಯರ ಮುಂದಿನ ಜೀವನದ ಬಗ್ಗೆ ತಿಳಿದುಕೊಳ್ಳಿ. ದಯವಿಟ್ಟು ಆಲ್ ಬಟನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋವನ್ನು ವೀಕ್ಷಿಸಿ.